ಇಂಗ್ಲೀಷು ಮಾತಾಡುವಾಗ ನಾವು ಹೆಚ್ಚು ಪರ್ಫೆಕ್ಷನ್ ನಿರೀಕ್ಷೆ ಮಾಡ್ತೀವಿ, ಕನ್ನಡ ಮಾತಾಡುವಾಗ ನಾವು ಗ್ರಾಮ್ಯ ಮಾತಾಡೋಣ ಅಂತ ಹೇಳುವಂಥ ಒಂದು ಮನೋಸ್ಥಿತಿ. ಈ ರೀತಿಯ ಕೆಟ್ಟ ಲೆಫ್ಟಿಸ್ಟ್ ಥಾಟ್ಸನ್ನು ನಾವು ಕಸದ ಬುಟ್ಟಿಗೆ ಬಿಸಾಕಬೇಕಾದಂಥ ಅನಿವಾರ್ಯತೆ ಇವತ್ತಿದೆ ನಮ್ಮ ಭಾಷೆ ಉಳ್ಕೋಬೇಕಂತಾದರೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಯಾವುದೋ ಒಂದು ವಿಷಯ ಅವ್ರ ಹತ್ರ ಮಾತಾಡಬೇಕಾದ್ರೆ ಮುಂಚೆನೇ ಅವರು ಏನು ನನ್ನ ಮನಸ್ಸಲ್ಲಿ ಇತ್ತು ಅದನ್ನು ಅವರೇ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಇದು ಒಂದು ಕೆಲವು ಸಲ ಅದು ಪುನರಾವರ್ತನೆ ಆದಾಗ ನಾನು ಕೇಳಿದೆ, ಇದು ಹೇಗೆ ನಿಮಗೆ ಗೊತ್ತಾಗುತ್ತೆ, ಕಾಕತಾಳೀಯನೋ ಅಥವಾ ನಿಮಗೆ ಏನಾದರೂ ಗೊತ್ತಾಗುತ್ತಾ ಅಂತ. ಅದಕ್ಕೆ ಅವರು ಹೇಳಿದ್ರು, ನಾಶ ಆಗಿದ್ದಂಥ ದೇವಸ್ಥಾನ ನನಗೆ ಅಗಸ್ತ್ಯರು ಯಾವುದೋ ರೂಪದಲ್ಲಿ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದರು. ಪ್ರಾಚೀನ ಸಾಹಿತ್ಯಗಳು ಋಷಿಮುನಿಗಳದ್ದು ಒಬ್ಬರ ಸೊತ್ತಲ್ಲ, ಅದು ಇಡೀ ಸಮಾಜದ ಸೊತ್ತು, ಬರೀ ಹಿಂದೂಗಳ ಸೊತ್ತು ಅಲ್ಲ. ಅವ್ರು ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ಹುಟ್ಟುಕೊಂಡಿದೆ. ಯಾವನೊಬ್ಬ ಸಿನಿಮಾ ಆ್ಯಕ್ಟ್ರು ತಮಿಳಿನಿಂದ ಕನ್ನಡ ಹುಟ್ಟಿತು ಅಂತ ಹೇಳ್ತಾನೆ, ಅದು ಶುದ್ಧ ತಪ್ಪು. ವ್ಯಾಸರು ತಮಿಳಿನಲ್ಲಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ನಿಮಗೆ ನಂಬಕ್ಕಾಗುತ್ತಾ? ಹಿಂದೆ ನಮ್ಮ ಋಷಿಮುನಿಗಳಿಗೆ ಏನಾದರೂ ಭಾಷೆದು ತಾರತಮ್ಯತೆ ಇತ್ತಾ? ಯಾಕಂದರೆ ಅಗಸ್ತ್ಯರ ಒಂದು ಮಾತು ಸಮೇತ ಅದು ಎಲ್ಲ ಕಾಸ್ಮಿಕ್ ಲೈಬ್ರರಿಗೆ ಸೇರಿಕೊಳ್ಳುತ್ತೆ. ಯಾರಾದರೂ ಅವರೊಟ್ಟಿಗೆ ಕನೆಕ್ಟಿವಿಟಿ ತೊಗೊಂಡ್ರೆ ಅದು ಅವರ ಬಾಯಿಂದ ಮತ್ತೆ ಬರುತ್ತೆ. ಆವಾಗ ಅಗಸ್ತ್ಯರಲ್ಲಿ ಮಾಡುವಂಥ ಸ್ತುತಿ ಇದೆಯಲ್ಲ, ಆ ಸ್ತುತಿಯನ್ನು ಯಾರು ದಿನನಿತ್ಯ ಪಠಣ ಮಾಡ್ತಾರೋ ಅವರಿಗೆ ಯಾವುದೇ ಕಾಲದಲ್ಲಿ ದಾರಿದ್ರ್ಯ ಬರದಾಗಿ ನೋಡ್ಕೊತೀನಿ ಅಂತ ಹೇಳುವಂಥದ್ದು ಒಂದು ಅನುಗ್ರಹ. ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಸಂಚಾರ ಮಾಡ್ತಾ ಇದ್ರೆ ನನಗೆ ನನ್ನ ಪೂರ್ಣಾನುಗ್ರಹ ಇದೆ ಅಂತ ಹೇಳುವಂಥದ್ದು ಲಕ್ಷ್ಮಿ ಪೂರ್ಣಾನುಗ್ರಹ ಕೊಡ್ತಾಳೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಶಾಕ್ತ ಮತ್ತು ಶೈವದ ಬಗ್ಗೆ ನೀವು ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದೀರಾ. ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಅಗಸ್ತ್ಯರಿಗೆ ಏನಾದರೂ ಒಂದು ಸಂಬಂಧವಿದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ತಾವು. ಅಗಸ್ತ್ಯರು ನಮ್ಮ ಪರಿಪೂರ್ಣ ಅನುಗ್ರಹಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಅಗಸ್ತ್ಯರು ಬಂದು ಪ್ರಪ್ರಥಮ ಅವ್ರದ್ದು ಭೇಟಿ ಯಾವುದಂದರೆ ಕೊಲ್ಲಾಪುರದ ಮಹಾಲಕ್ಷ್ಮಿ. ಅಲ್ಲಿ ಅಗಸ್ತ್ಯರು ಮಹಾಲಕ್ಷ್ಮಿನ ಸ್ತುತಿ ಮಾಡ್ತಾರೆ. ಲೋಪಾಮುದ್ರಾ ಸಹಿತವಾಗಿ ಅಗಸ್ತ್ಯರು ಅಲ್ಲಿ ಭೇಟಿ ಮಾಡಿರ್ತಕ್ಕಂಥದ್ದು. ಆವಾಗ ನಮ್ಮ ಪುರಾಣದ ಪ್ರಕಾರ, ಸ್ಕಂದ ಪುರಾಣದ ಪ್ರಕಾರ, ಆ ದೇವಿಯ ವಿಗ್ರಹದಿಂದ ದೇವಿಯೇ ಈ ಕಡೆ ಮಾನವ ರೂಪದಲ್ಲಿ ಬರ್ತಾಳೆ. ಬಂದು ಲೋಪಾಮುದ್ರೆಯನ್ನು ಅಪ್ಕೊಳ್ತಾರೆ. ಅಪ್ಕೊಂಡು ಹೇಳ್ತಾರೆ, ನೀವು ಮಾನವನ ಕಲ್ಯಾಣಕ್ಕೋಸ್ಕರವಾಗಿ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಸಂಚಾರ ಮಾಡ್ತಾ ಇದ್ದೀರಾ, ನಿಮಗೆ ನನ್ನ ಪೂರ್ಣಾನುಗ್ರಹ ಇದೆ ಅಂತ ಹೇಳುವಂಥದ್ದು ಲಕ್ಷ್ಮಿ ಪೂರ್ಣಾನುಗ್ರಹ ಕೊಡ್ತಾರೆ. ಆವಾಗ ಅಗಸ್ತ್ಯರಲ್ಲಿ ಮಾಡುವಂಥ ಸ್ತುತಿ ಇದೆಯಲ್ಲ, ಆ ಸ್ತುತಿಯನ್ನು ಯಾರು ದಿನನಿತ್ಯ ಪಠಣ ಮಾಡ್ತಾರೋ ಅವರಿಗೆ ಯಾವುದೇ ಕಾಲದಲ್ಲಿ ದಾರಿದ್ರ್ಯ ಬರದಾಗಿ ನೋಡ್ಕೊತೀನಿ ಅಂತ ಹೇಳುವಂಥದ್ದು ಒಂದು ಅನುಗ್ರಹ. ಹಾಗೆ ಲಕ್ಷ್ಮಿಯ ಒಂದು ವಿಶೇಷ ಅನುಗ್ರಹದೊಂದಿಗೆ ದಕ್ಷಿಣಕ್ಕೆ ಅಗಸ್ತ್ಯರು ಬರ್ತಾರೆ. ಯಾವ ಸ್ತುತಿ ಮಾಡಬೇಕು ಅದಕ್ಕೆ? ಅದು ಇದರಲ್ಲಿ ಸ್ಕಂದ ಪುರಾಣದಲ್ಲಿ ಅದು ಪೂರ್ತಿ ಶ್ಲೋಕ ಇದೆ. ಸ್ಕಂದ ಪುರಾಣದಲ್ಲಿ ನೀವು ಆ ಒಂದು ಭಾಗವನ್ನು ತೆಗೆದು ನೋಡಿದ್ರೆ ಸಿಗುತ್ತಾರೆ. ಅದಾದ ನಂತರ ದಕ್ಷಿಣದಲ್ಲಿ ನಾವು ವಿಶೇಷವಾಗಿ ಕಾಣ್ತಕ್ಕಂಥದ್ದು ಅಗಸ್ತ್ಯರದ್ದು ವೈಷ್ಣವ ಸಂಕಲ್ಪ ಒಂದು ತಿರುಪತಿ. ಅಲ್ಲಿ ವೆಂಕಟೇಶ್ವರನನ್ನು ಹೇಗೆ ನೆಲೆನಿಲ್ಲಕ್ಕೆ ಅಗಸ್ತ್ಯರು ಕಾರಣಕರ್ತರಾದರು. ಆ 7 ಬೆಟ್ಟಗಳ ಮಧ್ಯೆ ಸಂಚರಿಸ್ತಾ ಇದ್ದಂಥ ಮಹಾವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ಅಲ್ಲಿ ಎಲ್ಲರಿಗೂ ಇದು ವಿಷ್ಣುವಿನ ಒಂದು ಸಾನ್ನಿಧ್ಯ ಸಿಗುವಾಗ ಆಗಬೇಕು ಅಂತ ಹೇಳುವಂತಹದ್ದು ಪ್ರತ್ಯಕ್ಷದ. ಅಲ್ಲಿ ವಿಷ್ಣುವಿನ ವಿಗ್ರಹದಲ್ಲಿ ನಾವು ಹೇಳ್ತೇವೆ ಅಲ್ಲಿ ಮಹಾವಿಷ್ಣುವೇ ಇರುವುದು ಅದು ಅಂತ ಹೇಳೋದು. ಅದಕ್ಕೆ ಕಾರಣಕರ್ತರು ಮೂಲ ಸಂಕಲ್ಪ ಅಗಸ್ತ್ಯರದೇ. ಆಮೇಲೆ ವೆಂಕಟೇಶ್ವರನಿಗೆ ಮದುವೆ ಮಾಡಿಸ್ತಾರೆ. ಪದ್ಮಾವತಿ ತಾಯಿ ಪಾಂಡ್ಯವಂಶದ ಕುವರಿ. ಸೊ ಆ ರೀತಿಯ ಒಂದು ಲಿಂಕ್ ಇದೆ. ಮತ್ತು ವೆಂಕಟೇಶ್ವರನ ಕಲ್ಯಾಣ ಆಗ್ತಕ್ಕಂಥದ್ದು ಅಗಸ್ತ್ಯ ಆಶ್ರಮದಲ್ಲಿ. ಇದೆಲ್ಲದಕ್ಕಿಂತ ನಂತರ ಅನಂತ ಪದ್ಮನಾಭ ದೇವಸ್ಥಾನ ಕೇರಳ ಇವತ್ತು ಭಾಳ ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರ ಅದು. ಯಾಕಂತಂದರೆ ಅಲ್ಲಿ ಅಪಾರವಾದಂಥ ವೆಲ್ತ್ ಇದೆ ಅಂತ. ಇಲ್ಲಿ ಒಂದು ಪ್ರತೀತಿ ಏನಂದರೆ ಅಗಸ್ತ್ಯರು ಇಲ್ಲಿ ಮಹಾಸಂಕಲ್ಪ ಅದ ಒಟ್ಟಿಗೆ ಅವರು ಸುವರ್ಣ ಸಮಾಧಿ ಆದರು ಅಂತ. ಏನಿದೆ ಸುವರ್ಣ ಸಮಾಧಿ? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಇದೆ. ನಾವು ಸಿದ್ಧರದ್ದು ಬೇರೆ ಬೇರೆ ಕಡೆ ಸಮಾಧಿಗಳನ್ನು ನೋಡ್ತೀವಿ. ಮಚ್ಚೇಂದ್ರನಾಥ್ ಅವರದ್ದು ನರ್ಮದಾ ತೀರದಲ್ಲಿಯೂ ಸಮಾಧಿ ಇದೆ. ಅದೇ ರೀತಿಯಾಗಿ ಕುಂಭಕೋಣಂನಲ್ಲಿ ಅವ್ರದ್ದು ಹತ್ತಿರ ಸಮಾಧಿ ಇದೆ. ಅದಾಗಿ 2 ಕಡೆ ಸಮಾಧಿ ಆಗೋದು ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಕಾಣ್ಬೋದು. ಇಲ್ಲಿ ಏನಂದರೆ ಒಂದು ಹಾವು ಹೇಗೆ ತನ್ನ ಪೊರೆಯನ್ನು ಕಳಚುತ್ತದೋ ಅಷ್ಟೇ ಅದು. ಆ ಒಂದು ಸಂಕಲ್ಪದಲ್ಲಿ ಒಂದು ಶರೀರವನ್ನು ಬಿಟ್ಟಿರ್ತಾರೆ. ಆ ಶರೀರವನ್ನು ಯಾವ ರೀತಿಯಲ್ಲಿ ಬಿಟ್ಟಿರ್ತಾರೆ ಅಂತ ಹೇಳಿದ್ರೆ ಆ ಒಂದು ಸಂಕಲ್ಪದೊಂದಿಗೆ ಬಿಟ್ಟಿರ್ತಾರೆ. ಇಲ್ಲಿ ಸುವರ್ಣ ಸಮಾಧಿ ಅಗಸ್ತ್ಯರಾದರು ಅಂತ ಸುವರ್ಣಮಯವಾದಂತಹ ಒಂದು ಲೋಕವನ್ನು ಸೃಷ್ಟಿ ಮಾಡಿ ಅವರು ಅಲ್ಲಿ ಸಮಾಧಿ ಆದರು ಅಂತ ಹೇಳೋದಕ್ಕೆ ಇವತ್ತು ಪುರಾವೆಗಳಿದೆ. ಯಾಕಂದರೆ ಇವತ್ತು ಅನಂತ ಪದ್ಮನಾಭ ದೇವಸ್ಥಾನದ ಕೆಳಗಡೆ ಎಷ್ಟು ವೆಲ್ತ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿಯ ರಾಜವಂಶದವರಿಗೆ ಸಮೇತ ಇವತ್ತು ಅದರ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಮಹಾಲಕ್ಷ್ಮಿ ಅಗಸ್ತ್ಯರಿಗೆ ಕೃಪೆ ಮಾಡಿದ್ದನ್ನು ನಾವು ನೋಡ್ತೇವೆ. ಆಮೇಲೆ ಆ ನಂತರ ಅಗಸ್ತ್ಯರು ಸುವರ್ಣ ಸಮಾಧಿ ಅದನ್ನು ನೋಡ್ತೇವೆ. ಸೊ ಆ ರೀತಿಯ ಇನ್ನೊಂದು ಅನಂತ ಪದ್ಮನಾಭ ಕಾನ್ಸೆಪ್ಟ್. ಇಲ್ಲಿ ಇನ್ಫಿನಿಟಿ ನೇಚರ್ ಆಫ್ ವಿಷ್ಣು, ಮಹಾವಿಷ್ಣು. ಅನಂತ ಪದ್ಮನಾಭ ಅಂದರೆ ಏನು? ಅಂತ್ಯ ಇಲ್ಲದಂತಹ ಒಂದು ವ್ಯಕ್ತಿತ್ವ ಅದು. ಅಂತಹ ಒಂದು ರೂಪದಲ್ಲಿ ವಿಷ್ಣುವಿಗೆ ಪೂಜೆ ಮಾಡೋದನ್ನು ನಾವು ಕೇರಳದಲ್ಲಿ ಮಾತ್ರ ನೋಡ್ತೇವೆ. ಉತ್ತರದ ತುದಿಯ ಭಾಗದಲ್ಲಿ ಕೇರಳದ ಅನಂತಪುರ ಅಂತ ಹೇಳುವಂಥ ಒಂದು ಕ್ಷೇತ್ರ ಇದೆ. ಅಲ್ಲೆಲ್ಲ ಮೊಸಳೆ ದೇವಸ್ಥಾನ ಅಂತ ಇತ್ತೀಚೆಗೆ ನೀವೆಲ್ಲ ಯೂಟ್ಯೂಬಿನಲ್ಲಿ ನೋಡಿರ್ಬೋದು. ಅದು ಅನಂತಪುರ ಅಂತ. ಅಲ್ಲಿ ಅನಂತ ಪದ್ಮನಾಭ ಸಾನ್ನಿಧ್ಯ. ಅಲ್ಲಿ ವಿಗ್ರಹವನ್ನು ಮಾಡಿರ್ತಕ್ಕಂಥದ್ದು ಇದೇ ಸಿದ್ಧರ
ಕೆಲಸ ಅದು. ಶಾರ್ಕರ ರೂಪದಲ್ಲಿ ಅನಂತ ಪದ್ಮನಾಭನ ವಿಗ್ರಹವನ್ನು ಮಾಡಿದ್ದಾರೆ. ಅಲ್ಲಿ ಮೂಲತಃವಾಗಿ ಅಗಸ್ತ್ಯ ಋಷಿಗಳು ಅಲ್ಲಿ ಒಂದು ಯಜ್ಞಯಾಗಾದಿಯನ್ನು ಮಾಡಿದ್ರಂತೆ, ಸ್ವಲ್ಪ ಹಳ್ಳವಾಗಿರುವಂಥ ಪ್ರದೇಶದಲ್ಲಿ. ಆಮೇಲೆ ಮುಂದೆ ಅಲ್ಲಿ ಜಲ ತುಂಬಿಕೊಳ್ತು. ಅದೇ ಜಲದಲ್ಲಿ ಇವತ್ತೊಂದು ದಿವಸ ದೇವಸ್ಥಾನ ಇರತಕ್ಕಂಥದ್ದು. ಅಲ್ಲಿಂದ ಸುರಂಗ ಮಾರ್ಗದಲ್ಲಿ ತಿರುವನಂತಪುರದ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಅಲ್ಲಿ ಒಂದು ಮಾರ್ಗ ಇದೆ ಅಂತ ಹೇಳ್ತಾರೆ. ಅಲ್ಲಿಂದ ಬಿಲ್ಲುಮಂಗಲ ಸ್ವಾಮಿಗಳು ಆ ದ್ವಾರದಲ್ಲಿ ಪ್ರವೇಶ ಮಾಡಿ ಅವರು ಇಲ್ಲಿಗೆ ತಿರುವನಂತಪುರಕ್ಕೆ ಬಂದರು ಅಂತ ಹೇಳ್ತಕ್ಕಂಥದ್ದು. ಬಿಲ್ಲುಮಂಗರು ಅಗಸ್ತ್ಯರ ಶಿಷ್ಯರೇ. ಇಲ್ಲಿ ನೀವು ನೋಡಿ, ವಿಷಯ ಏನಂತಂದರೆ, ಅನಂತ ಪದ್ಮನಾಭ ದೇವರನ್ನು ಬಹಳ ಕುಲಗಳು ಪೂಜೆ ಮಾಡ್ತಾ ಬಂದಿವೆ. ಒಂದು ವ್ರತ, ಅದು ಯಾವ ಅನಂತ ವ್ರತ ಅಂತ. ಆ ಅನಂತ ವ್ರತವನ್ನು ಜಗತ್ತಿಗೆ ಕೊಟ್ಟವರು ಅಗಸ್ತ್ಯರೇ. ಇನ್ನು ಶ್ರೀರಾಮನ ಬಗ್ಗೆ ಹೇಳೋದಾದರೆ, ಅಗಸ್ತ್ಯರು ಜಾವದ್ವೀಪಕ್ಕೆ ಹೋಗ್ತಾರೆ. ಅಲ್ಲಿ ನಮ್ಮ ಧರ್ಮವನ್ನು ಸಂಸ್ಥಾಪನೆ ಮಾಡ್ತಾರೆ. ಅವರಿಗೆ ಒಂದು ಧರ್ಮ ಗ್ರಂಥವನ್ನು ಕೊಡ್ತಾರೆ. ಅಗಸ್ತ್ಯರ ಮಗ ದೃಢಸ್ಯು ಅಥವಾ ಇದುಮ ಅಂತ ಹೇಳ್ತಾರೆ, ಅಗಸ್ತ್ಯರ ಮಗ. ಅವನಿಗೆ ಅಗಸ್ತ್ಯರು ಒಂದು ಬೋಧನೆಯನ್ನು ಕೊಡ್ತಾರೆ. ಅದೇ ಅಲ್ಲಿ ಧರ್ಮಗ್ರಂಥ. ಆ ಧರ್ಮಗ್ರಂಥದಲ್ಲಿ ಇರ್ತಕ್ಕಂಥದ್ದು ಶ್ರೀರಾಮ ದೇವರ ಪೂಜೆ ಮಾಡ್ತಕ್ಕಂಥದ್ದು. ಯಾವ ಯಾವ ದೇಶದಲ್ಲಿ, ಯಾವ ಯಾವ ಪ್ರದೇಶದಲ್ಲಿ ದೇವರ ಯಾವ ಯಾವ ಭಾವದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ರ ಬಗ್ಗೆ ಅಗಸ್ತ್ಯರ ಬಳಿ ಸ್ಪಷ್ಟತೆ ಇತ್ತು. ಇಂಡೋನೇಷಿಯಾ, ಮಲೇಷ್ಯಾಗಳಲ್ಲಿ ಆ ರೀತಿ ಶ್ರೀರಾಮನ ಪೂಜೆಗೆ ಅಗಸ್ತ್ಯರು ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ ಅಲ್ಲಿ ಕೊಟ್ಟರು. ಅದರಿಂದ ಪರಿಣಾಮ ಏನಂತಂದರೆ, ಇವತ್ತು ಅಲ್ಲಿ ದೊಡ್ಡ ಫ್ಲೋಕ್ ಕಲ್ಚರೇ ಆಗಿದೆ. ಅಲ್ಲಿ ಭಾಳಷ್ಟು ಜನ ಇವತ್ತು ಇಂಡೋನೇಷ್ಯಾದಲ್ಲಿ ಅವರು ಇಸ್ಲಾಮಿಕ್ ಪರಿವರ್ತನೆ ಹೊಂದಿದರೂ ಸಮೇತವಾಗಿ ರಾಮಾಯಣವನ್ನು ಬಿಟ್ಟಿಲ್ಲ. ಇದು ಅಗಸ್ತ್ಯರು ಪ್ರಪಂಚಕ್ಕೆ ನಮ್ಮ ಧರ್ಮವನ್ನು ಕೊಂಡೊಯ್ದಂತಹ ಒಂದು ವಿಶೇಷವಾದಂಥ ನಡವಳಿಕೆ. ಆ ರೀತಿಯಾಗಿ ವಿಷ್ಣು ಮತ್ತು ಶಿವನಲ್ಲಿ ಭೇದ ಕಲ್ಪಿಸಿದವರು ಅಲ್ಲ ಅಗಸ್ತ್ಯರು, ಒಟ್ಟಿಗೆ ಸೇರಿಸಿದವರು. ಹಾಗೆ ಇನ್ನೂ ಸುಮಾರು ದೇವಾಲಯಗಳನ್ನು ಅಗಸ್ತ್ಯರು, ವಿಷ್ಣು ದೇವಾಲಯಗಳನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಹೇಳೋದಾದರೆ ಹಿಮವದ್ ಗೋಪಾಲಕೃಷ್ಣ. ಆದರೆ ಏನಂದರೆ, ಮುಂದಿನ ಕಾಲಘಟ್ಟದಲ್ಲಿ ಭಾಳಷ್ಟು ಅವರು ಸ್ಥಾಪನೆ ಮಾಡಿದ ದೇವಾಲಯಗಳನ್ನು ಬೇರೆಯವರು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ಚಿತ್ರಿಸುವಂಥ ಒಂದು ಪ್ರಯತ್ನ ನಡೆದಿದೆ. ಅಗಸ್ತ್ಯರಿಗೆ ಏನದು ಬೇಜಾರಿಲ್ಲ, ಅದು ದೇವಸ್ಥಾನ ನಡ್ಕೊಂಡು ಹೋದರೆ ಸಾಕು. ಅವರು ಒಟ್ಟಾರೆ ಅಗಸ್ತ್ಯರ ಮನಸ್ಸಿನಲ್ಲಿ ನಮ್ಮ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅದು ಸ್ಥಾಪನೆಗೊಂಡು ಸಾರೋದ್ಧಾರವಾಗಿ ಬೆಳಿಬೇಕು, ಅದು ಅವರ ಸಂಕಲ್ಪ. ಅದಕ್ಕೆ ಯಾವ ರೀತಿ ಆದರೂ ತೊಂದರೆ ಇಲ್ಲ. ಆದರೆ ಅಗಸ್ತ್ಯರ ಕೊಡುಗೆ ಈ ನಿಟ್ಟಿನಲ್ಲಿ ಅಪಾರ. ಶ್ರೀರಾಮನ ವಿಷಯದಲ್ಲಿ ಮಾತ್ರ ಅಲ್ಲ, ಶ್ರೀಕೃಷ್ಣನ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಮಾಹಿತಿ ಇದೆ. ಅದು ಏನಂತಂದರೆ, ಈ ಸಂಗಮ್ ಫಸ್ಟ್ ಮತ್ತು ಸೆಕೆಂಡಲ್ಲಿ ಅಗಸ್ತ್ಯರು ಆ ಸಂಗಮ್ನ ಕೀ ಸ್ಪೀಕರ್ ಅಗಸ್ತ್ಯರೇ, ಅದರ ಬಗ್ಗೆ ಭಾಷಣ ಮಾಡಿದವರು. ಅದನ್ನು ಏನು ಮಾತಾಡಿದರು ಅಂತ ಹೇಳೋದ್ರ ಬಗ್ಗೆ ಇಲ್ಲಿವರೆಗೆ ಸರಿಯಾದ ಲಿಟ್ರೇಚರ್ಸ್ ಇರಲಿಲ್ಲ. ಈಗ ಬಹಳ ದೊಡ್ಡ ಸಾಧಕರು, ವಸಿಷ್ಠ ಅಂತ ಹೇಳುವಂಥ ಪ್ರೊಫೆಸರ್, ವಸಿಷ್ಠ ವೈದ್ಯ ಅಂತ ಡೆಲ್ಲಿಯವರು, ಅವರು ಹೋಲಿ ಸೇಜಸ್ ಅಂತೇಳಿ 5 ಪುಸ್ತಕವನ್ನು ಬರೆದಿದ್ದಾರೆ. ಭಾಳ 25,000 ರೂಪಾಯಿ ಆಗುತ್ತಾರೆ ಅವೆಲ್ಲ ಪುಸ್ತಕಗಳಿಗೆ. ಅದರಲ್ಲಿ ಪೂರ್ತವಾಗಿ ಅಗಸ್ತ್ಯರು ಏನು ಅವತ್ತು ಭಾಷಣ ಮಾಡಿದ್ದಾರೆ ಅದು ಅವರಿಗೆ ಸ್ಫುರಣೆ ಆಗಿದೆ. ಯಾಕಂದರೆ ಅಗಸ್ತ್ಯರು ಒಂದು ಮಾತು ಸಮೇತ ಅದು ಎಲ್ಲ ಕಾಸ್ಮಿಕ್ ಲೈಬ್ರರಿಗೆ ಸೇರಿಕೊಳ್ಳುತ್ತೆ. ಯಾರಾದರೂ ಅವರೊಟ್ಟಿಗೆ ಕನೆಕ್ಟಿವಿಟಿ ತೊಗೊಂಡ್ರೆ ಅದು ಅವರ ಬಾಯಿಂದ ಮತ್ತೆ ಬರುತ್ತೆ. ಅಲ್ಲಿ ಅಗಸ್ತ್ಯರು ವಿಸ್ತೃತವಾಗಿ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದ್ದ ಅಂತ ಹೇಳೋದನ್ನು ಭಾಳ ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಆ ಅಗಸ್ತ್ಯರ ಭಾಷಣವನ್ನು ನೋಡಿದರೆ ಬಹುಶಃ ನಮಗೆ ಉಳಿಕೆ ಗೀತಾ ಕಮೆಂಟ್ರಿಗಳೆಲ್ಲ ಭಾಳ ಕೆಳಮಟ್ಟದ್ದು ಅಂತ ಹೇಳುವಂಥ ಒಂದು ಇದನ್ನು ಬರ್ಬೋದು. ಅಷ್ಟು ಉನ್ನತ ಮಟ್ಟವಾಗಿ ಕೃಷ್ಣನ ಸಂದೇಶಗಳನ್ನು ಅಗಸ್ತ್ಯರು ತಮ್ಮ ಸಂಗಮ್ ಟಾಕ್ಸಲ್ಲಿ ಇಂಟರ್ಪ್ರಿಟ್ ಮಾಡಿದ್ದಾರೆ ಅಂತ ಹೇಳೋದ್ರಲ್ಲಿ ಕಂಡು ಬರ್ತದೆ. ಆ ರೀತಿಯಾಗಿ ಸೃಷ್ಟಿ, ಸ್ಥಿತಿ, ಲಯ, ಇದರಲ್ಲಿ ಆ ಸ್ಥಿತಿಗೆ ಬೇಕಾಗುವಂತಹ ಎಲ್ಲ ವಿಷಯಗಳಿಗೂ ಅಗಸ್ತ್ಯರದ್ದು ಭಾಳಷ್ಟು ಬೆಂಬಲ ಇತ್ತು. ಧನ್ವಂತರಿ ವಿಷ್ಣುವಿನ ಒಂದು ಅವತಾರವೇ. ಧನ್ವಂತರಿ ಮತ್ತು ಅಗಸ್ತ್ಯರು ಸಹೋದರರ ರೀತಿಯಲ್ಲಿ ಸಮಾಜಕ್ಕೆ ಸೇವೆ ಮಾಡ್ತಾ ಬಂದಿದ್ದರು. ಈ ರೀತಿಯಾಗಿ ಅವರು ವೈಷ್ಣವ ಧರ್ಮಕ್ಕೂ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ಸರ್, ಮತ್ತು ಅಗಸ್ತ್ಯರು ಮತ್ತು ನಮ್ಮ ಭಾಷೆಗಳಿಗೆ ಯಾವ ರೀತಿಯಾಗಿ ಒಂದು ರಚನೆ ಮಾಡಿದ್ದಾರಾ ಅದ್ರ ಬಗ್ಗೆ ತಿಳಿಸಿ. ನೋಡಿ, ಇದರ ಬಗ್ಗೆ ತುಂಬ ಗೊಂದಲ ಇದೆ ಸಮಾಜದಲ್ಲಿ. ಅದರಲ್ಲಿ ವಿಶೇಷವಾಗಿ ತಮಿಳಿನ ವಿಷಯಕ್ಕೆ ಬಂದಾಗ ಒಂದು ತಮಿಳರು ಇದು ಜಗತ್ತಿನ ನಮ್ಮದು ಅತ್ಯಂತ ಪ್ರಾಚೀನವಾದ ಭಾಷೆ ಅಂತ ಕೆಲವರು ಕ್ಲೈಮ್ ಮಾಡ್ತಾರೆ. ಇದು ಸಂಸ್ಕೃತ ಆಮೇಲೆ ಬಂತು ಅಂತ ಹೇಳುವಂಥದ್ದು. ಇಲ್ಲಿ ವಿಷಯ ಏನಂದರೆ, ಅಗಸ್ತ್ಯರು ದಕ್ಷಿಣಕ್ಕೆ ಜವಾಬ್ದಾರಿ ತಗೊಂಡು ಬಂದಾಗ ಇಲ್ಲಿ ಆಡು ಭಾಷೆ ಇದ್ದಿದ್ದು ಮೂಲ ನಿವಾಸಿಗಳ ಭಾಷೆ. ಅದಕ್ಕೆ ಒಂದು ಕಾಲಘಟ್ಟದಲ್ಲಿ ಸ್ಕಂದ ಭಾಷೆ ಅಂತಲೂ ಹೇಳ್ತಾ ಇದ್ರು. ಅದರಲ್ಲಿ ತಮಿಳು ಸ್ವರೂಪದ ಇತ್ತು. ಈ ತಮಿಳಲ್ಲ, ಅದೊಂದು ಪ್ರಾಚೀನ ತಮಿಳು. ಅದರಲ್ಲಿ ಇದ್ದಿದ್ದು 18 ಅಕ್ಷರಗಳಂತೆ. ಮುಂದೆ ಈ ಅಕ್ಷರಗಳನ್ನು ತಮಿಳಿಗೆ ಜೋಡಣೆ ಮಾಡಿ ಅದಕ್ಕೆ ಗ್ರಾಮರನ್ನು ಬರೆದವರು ಅಗಸ್ತ್ಯರು ಫಸ್ಟ್ ಗ್ರಾಮರು ಬರೆದಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ವಿವಾದ ಇಲ್ಲ. ಯಾಕಂದರೆ ಈಗ ಅವೈಲೇಬಲ್ ಇರುವಂಥದ್ದು ನಮಗೆ ಕೈಗೆ ಸಿಗುವಂಥ ತಮಿಳು ಗ್ರಾಮರು ತೋಲ್ಕಾಫಿಯರ್ದು.
ತೋಲ್ಕಾಫಿಯರ್ ಹೇಳ್ತಾರೆ, ನಾನು ಎಲ್ಲವೂ ಅಗಸ್ತ್ಯರ ಗ್ರಾಮರಿಂದ ನಾನು ಇದನ್ನು ಬರೆದಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿಗೆ ಫಸ್ಟು ಗ್ರಾಮರಿಯನ್ ಅವರು ಅಂತ ಅಲ್ಲಿ ಸ್ಪಷ್ಟ. ಅಗಸ್ತ್ಯರು ಲೆಟರ್ಸನ್ನು ಸುಮ್ಮನೆ ಬರೆದಿಲ್ಲ. ಅವರು ಚಿದಂಬರಂನಲ್ಲಿ ಶಿವ ತಾಂಡವ ನೃತ್ಯ ಮಾಡುವಾಗ ತರಂಗ ಮತ್ತು ಈ ಇದು ಸೌಂಡ್ ಅದರ ಮೇಲೆ ಈ ಲೆಟರ್ ಫಾರ್ಮ್ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲಿ ಪಾಣಿನಿದು ಸಂಸ್ಕೃತಕ್ಕೆ ಕಾಂಟ್ರಿಬ್ಯೂಷನ್ ಹೇಗೆ ಇದೆಯೋ ಅದೇ ರೀತಿ ಅಗಸ್ತ್ಯರು ತಮಿಳಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂತ ಹೇಳಿ. ಪಂಚದ್ರಾವಿಡ ಭಾಷೆಗಳಿಗೆ ಅಗಸ್ತ್ಯರದ್ದು ತುಂಬ ಕೊಡುಗೆ ಇದೆ. ಆದರೆ ಏನಂದರೆ ಈ ಬಹಳ ಕಾಲ ಆಗಿ ಹೋಗಿದ್ದರಿಂದ ಪುರಾವೆಗಳು ಒದಗಿಸೋದು ಕಷ್ಟ. ತಮಿಳಿಗೆ ಅದರ ನೇರವಾದ ಪುರಾವೆಗಳಿವೆ. ಅವ್ರು ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ಹುಟ್ಟುಕೊಂಡಿದೆ. ಯಾವನೊಬ್ಬ ಸಿನಿಮಾ ಆ್ಯಕ್ಟ್ರು ತಮಿಳಿನಿಂದ ಕನ್ನಡ ಹುಟ್ಟಿತು ಅಂತ ಹೇಳ್ತಾನೆ. ಅದು ಶುದ್ಧ ತಪ್ಪು. ಕನ್ನಡ ಭಾಷೆ ಸುಮಾರು 2500 ವರ್ಷಗಳಿಂದ ಈಚೆಗೆ ಆಗಿರ್ತಕ್ಕಂಥದ್ದು ಪ್ರಬುದ್ಧವಾಗಿ ಅದು ತಯಾರಾಗಿದೆ. ಅದರಲ್ಲಿ ಎಲ್ಲ ಲೆಟರ್ಸು ಫಾರ್ಮೇಟ್ ಪ್ರಾರಂಭದಿಂದಲೇ ಇತ್ತು. ಅಂದರೆ ಒಂದು ಪ್ರಬುದ್ಧ ಸಮಾಜ ತಯಾರು ಮಾಡಿದಂಥ ಒಂದು ಭಾಷೆ ಅದು. ತಮಿಳು ಹಾಗಲ್ಲ, ಅದು ಪ್ರಿಮಿಟಿವ್ ಲ್ಯಾಂಗ್ವೇಜ್. ಅದರಲ್ಲಿ ಕಾಡು ಜನ ಮಾತಾಡ್ತಾ ಇದ್ದ ಭಾಷೆಯನ್ನು ಅಗಸ್ತ್ಯರು ಅದಕ್ಕೆ ಒಂದು ಶಾಸ್ತ್ರೀಯ ತಳಹದಿಯನ್ನು ಕೊಟ್ಟರು. ಇವತ್ತು ತಮಿಳನ್ನು ಶಾಸ್ತ್ರೀಯ ಭಾಷೆ ಅಂತ ಹೇಳಲಿಕ್ಕೆ ಮುಖ್ಯವಾಗಿ ಕಾರಣಕರ್ತರು ಅಗಸ್ತ್ಯರೇ. ಮತ್ತು ಒಂದು ಭಾಷೆ ಆಗಬೇಕು ಅಂತಂದರೆ ಅದರಲ್ಲಿ ಲಿಟ್ರೇಚರ್ಸು ಮಾಡಬೇಕು. ಎಷ್ಟು ಜನ ಋಷಿ ಮುನಿಗಳನ್ನು ಅಗಸ್ತ್ಯರು ಕರ್ಕೊಂಬಂದು ತಮಿಳಿನಲ್ಲಿ ಲಿಟ್ರೇಚರ್ ಮಾಡಿದ್ದಾರೆ ಅಂಥೇಳಿ ಅವರ ಪೆರುನೂಲ ಕಾವ್ಯ ನೋಡಿದರೆ ಗೊತ್ತಾಗುತ್ತೆ. ವಾಲ್ಮೀಕಿ ಶಿವಯೋಗಮ್ ಅಂತ ಹೇಳುವಂಥ ಪುಸ್ತಕವನ್ನು ತಮಿಳಿನಲ್ಲಿ ಬರೆದಿದ್ದಾರೆ, ಅಗಸ್ತ್ಯರ ಅಣತಿಯಂತೆ. ವ್ಯಾಸರು ತಮಿಳಿನಲ್ಲಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ನಿಮಗೆ ನಂಬಕ್ಕಾಗುತ್ತಾ? ಹಿಂದೆ ನಮ್ಮ ಋಷಿಮುನಿಗಳಿಗೆ ಏನಾದರೂ ಭಾಷೆಯದು ತಾರತಮ್ಯತೆ ಇತ್ತಾ? ಮಚ್ಚಮುನಿಯವರು ತಮಿಳಿನಲ್ಲಿ ಗ್ರಂಥಗಳನ್ನು ಬರೆದಿದ್ದಾರೆ, ಗೋರಖನಾಥ್ ಬರೆದಿದ್ದಾರೆ. ಅವರೆಲ್ಲ ಮುಖ್ಯವಾಗಿ ಉತ್ತರ ಭಾರತದಿಂದ ಬಂದಂತಹ 2 ಬಹಳ ದೊಡ್ಡ ನಾಥಪಂಥದ ಋಷಿಗಳು. ಆದರೆ ಅವರು ಎಲ್ಲರೂ ಅಗಸ್ತ್ಯರು ಅವರನ್ನೆಲ್ಲ ತಮಿಳು ಕಲಿಯುವಂತೆ ಮಾಡಿ ಅದರಲ್ಲಿ ಲಿಟ್ರೇಚರ್ಸನ್ನು ಕೊಟ್ಟರು. ಯಾವ ಭಾಷೆಯಲ್ಲಿ ಹೆಚ್ಚಿಗೆ ಲಿಟ್ರೇಚರ್ಸ್ ಬರ್ತೋ ಆ ಭಾಷೆ ಬೆಳೀತಾ ಹೋಗ್ತಾರೆ. ಒಂದು ಭಾಷೆಯನ್ನು ಹೇಗೆ ಬೆಳೆಸಬೇಕು ಅಂತ ಹೇಳೋದನ್ನು ಅಗಸ್ತ್ಯರಿಂದ ನಾವು ಕಲಿಬೇಕು. ಇವತ್ತು ಕನ್ನಡದಲ್ಲಿ ನಾವು ವ್ಯಾಕರಣಕ್ಕೆ ನಾವು ಬೆಲೆ ಕೊಡಬಾರ್ದು, ನಾವು ಮಣ್ಣಿನ ಭಾಷೆ ಮಾತಾಡಬೇಕು, ಅದಕ್ಕಿಂತಲೂ ಕೆಳಗೆ ಏನಾದರೂ ಇದ್ದರೆ ಅದನ್ನು ಮಾತಾಡಬೇಕು ಅಂತ ಹೇಳುವಂಥ ಪ್ರವೃತ್ತಿ ಇದೆ. ಒಂದು ಭಾಷೆಯನ್ನು ಶಿಥಿಲೀಕರಣಗೊಳಿಸೋದಂದರೆ ಹೀಗೆ. ಯಾವ ಭಾಷೆ ವ್ಯಾಕರಣವನ್ನು ಬಿಡುತ್ತೆ ಆ ಭಾಷೆ ನಿಧಾನಕ್ಕೆ ಸಾಯ್ತಾರೆ. ಅದರ ಬಗ್ಗೆ ಯಾವುದೇ ಇನ್ನೊಂದು ಒಪಿನಿಯನ್ ಖಂಡಿತ ಇಲ್ಲ. ಇಂಗ್ಲೀಷು ಮಾತಾಡುವಾಗ ನಾವು ಹೆಚ್ಚು ಪರ್ಫೆಕ್ಷನ್ ನಿರೀಕ್ಷೆ ಮಾಡ್ತೀವಿ, ಕನ್ನಡ ಮಾತಾಡುವಾಗ ನಾವು ಗ್ರಾಮ್ಯ ಮಾತಾಡೋಣ ಅಂತ ಹೇಳುವಂಥ ಒಂದು ಮನೋಸ್ಥಿತಿ. ಈ ರೀತಿಯ ಕೆಟ್ಟ ಲೆಫ್ಟಿಸ್ಟ್ ಥಾಟ್ಸನ್ನು ನಾವು ಕಸದ ಬುಟ್ಟಿಗೆ ಬಿಸಾಕಬೇಕಾದಂಥ ಅನಿವಾರ್ಯತೆ ಇವತ್ತು ಇದೆ ನಮ್ಮ ಭಾಷೆ ಉಳ್ಕೋಬೇಕಂತಂದರೆ. ಸರ್, ಇಲ್ಲಿವರೆಗೂ ನೀವು ಸಾಕಷ್ಟು ಒಂದು ಅಧ್ಯಯನವನ್ನು ಮಾಡಿ ಇವ್ರ ಬಗ್ಗೆ ಅಗಸ್ತ್ಯ ಮಹಾಮುನಿಗಳ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದೀರಾ. ಸೊ ಈ ಒಂದು ಇಂಟ್ರೆಸ್ಟು ಅಧ್ಯಯನ ಮಾಡಬೇಕು, ಅವ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದನ್ನು ನೀವು ಹೇಗೆ ಅದು ನಿಮಗೆ ಮನಸ್ಸಿಗೆ ಬಂತು ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ನಾನು ಮೂಲತಃವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಾನು ಕಾರ್ಯಕರ್ತನಾಗಿ ಇರಲಿಲ್ಲ, ಅಭಿಮಾನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಸಂಘಟನಾ ಶಕ್ತಿ, ಅವರು ಹಿಂದೂ ಸಮಾಜದ ಬಗ್ಗೆ ಆಗಲಿ ರಾಷ್ಟ್ರದ ಬಗ್ಗೆ ಆಗಲಿ ಯಾವಾಗಲೂ ತಗೊಳ್ಳುವಂಥ ತೀರ್ಮಾನ, ಅವರು ಮಾಡುವಂಥ ಕೆಲಸ, ಇದರೆಲ್ಲ ನನ್ನ ಅಡ್ಮೈರರ್. ನನ್ನಿಂದಾಗುವಂತಹ ಒಂದು ಕೆಲಸ ನಾನು ಮಾಡ್ತೀನಿ. ಇಲ್ಲಿ ಮೂಲತಃವಾಗಿ ನನಗೆ ಸಮಾಜವನ್ನು ಸಮಗ್ರ ದೃಷ್ಟಿಯಿಂದ ನೋಡಬೇಕು. ಹಿಂದೂ ಸಮಾಜ ಬೆಳಿಬೇಕಂದ್ರೆ ಇಲ್ಲಿ ತಾರತಮ್ಯತೆ ಇರಬಾರ್ದು. ಅಸ್ಪೃಶ್ಯತೆಯಂಥ ಪಿಡುಗುಗಳು ತೊಲಗಬೇಕು. ಎಲ್ಲರೂ ವೇದ ಹೇಳುವಂತಹ ಅರ್ಹತೆಯನ್ನು ಹೊಂದಿದ್ದಾರೆ, ಅದು ಅವರಿಗೆ ಎಲ್ಲರಿಗೂ ಲಭ್ಯ ಆಗಬೇಕು. ಪ್ರಾಚೀನ ಸಾಹಿತ್ಯಗಳು ಋಷಿಮುನಿಗಳದ್ದು ಒಬ್ಬರ ಸೊತ್ತಲ್ಲ, ಅದು ಇಡೀ ಸಮಾಜದ ಸೊತ್ತು, ಬರೀ ಹಿಂದೂಗಳ ಸೊತ್ತು ಅಲ್ಲ. ಋಷಿಮುನಿಗಳ ಸೊತ್ತು, ಅದು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಪಡೆಯುವಂಥ ಅವನಿಗೆ ಹಕ್ಕಿದೆ. ಅದನ್ನು ಈ ದೃಷ್ಟಿಕೋನ ಇಟ್ಟುಕೊಂಡು ನಾನು ಯಾವತ್ತೂ ಚಿಂತನೆ ಮಾಡ್ತಾ ಇದ್ದವನಿಗೆ, ನನಗೆ ಈ ಕ್ಯಾಸ್ಟ್ ಬೇಸ್ಡ್ ಮಾಡಿಸಿದ್ದಲ್ಲ, ಗೌರವ ಇದೆ, ಅವರು ಟ್ರೆಡಿಷನನ್ನು ಫಾಲೋ ಮಾಡ್ತಾರೆ ಅಂತ ಹೇಳಿ. ಬಟ್ ನಾನು ಇನ್ನೂ ಆಗಲ್ಲ. ಯಾಕಂದರೆ ನನ್ನ ಒಂದು ಸಮಗ್ರ ದೃಷ್ಟಿಗೆ ಸಂಕುಚಿತ ದೃಷ್ಟಿ ಯಾವತ್ತೂ ಅದಕ್ಕೆ ಅಷ್ಟು ಇದು ಆಗೋದಿಲ್ಲ. ಸೊ ನಾನು ತಾಯಿ ಮಾತಾಮೃತಾನಂದಮಯಿ ದೇವಿಯವರ ಆಶ್ರಮದಲ್ಲಿ ನಾನು ಕಂಡುಕೊಂಡಿದ್ದು ಈ ಸಮಗ್ರತೆಯನ್ನು, ಅದರ ನಾನು ಅನುಯಾಯಿ ಆದೆ. ಆದರೆ ಇತ್ತೀಚೆಗೆ ನಾನೊಂದು ಜಲದುರ್ಗಾದೇವಿ ದೇವಸ್ಥಾನದ ಒಂದು ಪ್ರಾಚೀನ ಕಾಲದಲ್ಲಿ ನಾಶ ಆಗಿದ್ದಂಥ ದೇವಸ್ಥಾನ, ನನಗೆ ಅಗಸ್ತ್ಯರು ಯಾವುದೋ ರೂಪದಲ್ಲಿ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರಪಾಡಿ ಗ್ರಾಮದಲ್ಲಿ ಭೂಗತವಾದಂಥ ದೇವಸ್ಥಾನವನ್ನು ಮತ್ತೆ ಜೀರ್ಣೋದ್ಧಾರ ಮಾಡುವಂತಾಯಿತು. ಅದು ಅಗಸ್ತ್ಯ ಪ್ರತಿಷ್ಠಾಪಿತ ದೇವಿ. ಅಲ್ಲಿ ಅಗಸ್ತ್ಯರ ಬಗ್ಗೆ ನಾನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದೆ. ಆ ಒಂದು ಪುಸ್ತಕವನ್ನು ನಾನು ತಗೊಂಡೆ ಈ ಸಂಬಂಧವಾಗಿ ಅಗಸ್ತ್ಯರ ಬಗ್ಗೆ ಸ್ಟಡಿ ಮಾಡೋದಕ್ಕೆ. ಅದು ಸಿದ್ಧಾಸ್ ಆಫ್ ತಮಿಳ್ನಾಡು ಅಂತ ಡಾಕ್ಟರ್ ಕಾರ್ತಿಕೇಯನ್ ಅವರು ಬರೆದ ಪುಸ್ತಕ. ಆ ಪುಸ್ತಕವನ್ನು ನೋಡಿ ಐ ವಾಸ್ ಕ್ವೈಟ್ ಥ್ರಿಲ್ಡ್.
ಎಷ್ಟೊಂದು ಅಗಾಧವಾದಂಥ ಒಂದು ಅದು ಜ್ಞಾನದ ಕೊಡುಗೆಯನ್ನು ನಮ್ಮ ಸಮಾಜಕ್ಕೆ ಸಿದ್ಧರು ಕೊಟ್ಟಿದ್ದಾರೆ ಅಂಥೇಳಿ. ಅಗಸ್ತ್ಯರ ಇರ್ಬೋದು, ಮಚ್ಚಮುನಿ ಇರ್ಬೋದು, ಭೋಗರ್ ಇರ್ಬೋದು, ಇವರೆಲ್ಲ ಸೇರಿಕೊಂಡು ಆ ಡಾಕ್ಟರ್ ಕಾರ್ತಿಕೇಯನ್ ಅವರಿಗೆ ನಾನು ಫೋನ್ ಮಾಡಿ ಮಾತಾಡಿ ಅವರ ಒಂದು ಸ್ನೇಹಾಚಾರ ನನಗೆ ಸಿಕ್ತು. ಕೆಲವೊಂದು ಸಂದರ್ಭದಲ್ಲಿ ನಾನು ಯಾವುದೋ ಒಂದು ವಿಷಯ ಅವ್ರ ಹತ್ರ ಮಾತಾಡಬೇಕಾದ್ರೆ ಮುಂಚೆನೇ ಅವರು ಏನು ನನ್ನ ಮನಸ್ಸಲ್ಲಿ ಇತ್ತು ಅದನ್ನು ಅವರೇ ಮಾತಾಡಲಿಕ್ಕೆ ಶುರು ಮಾಡಿದರು. ಇದು ಒಂದು ಕೆಲವು ಸಲ ಅದು ಪುನರಾವರ್ತನೆ ಆದಾಗ ನಾನು ಕೇಳಿದೆ, ಇದು ಹೇಗೆ ನಿಮಗೆ ಗೊತ್ತಾಗುತ್ತೆ, ಕಾಕತಾಳೀಯನೋ ಅಥವಾ ನಿಮಗೆ ಏನಾದರೂ ಗೊತ್ತಾಗುತ್ತಾ ಅಂತ. ಅದಕ್ಕೆ ಅವರು ಹೇಳಿದ್ರು, ನನ್ನ ಗುರುಗಳು ರೋಮಋಷಿ, ಅವರು ಅಗಸ್ತ್ಯರ ಶಿಷ್ಯರು, ನಿನಗೆ ಏನು ಹೇಳಬೇಕು ಅಂತ ಹೇಳೋದಕ್ಕೆ ನನಗೆ ಸೂಚನೆ ಬರುತ್ತೆ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿ. ಇದನ್ನು ನೋಡಿ ಐ ವಾಸ್ ಕ್ವೈಟ್ ಥ್ರಿಲ್ಡ್. ಮತ್ತು ನಾನು ನೋಡಿದೆ ಅವರ ಎಲ್ಲ ಲಿಟ್ರೇಚರ್ಗಳು, ಅವರು ಏನು ಇದು ಮಾಡಿದ್ದಾರೆ, ತುಂಬ ಸಾಧನೆ ಮಾಡಿದ್ದಾರೆ. ಬೇರೆ ಬೇರೆ ತಮಿಳು ಸಾಹಿತ್ಯಗಳನ್ನು, ಪ್ರಾಚೀನ ಸಾಹಿತ್ಯಗಳನ್ನು ಅವರು ಓದಿ ಬರೆದಿದ್ದಾರೆ. ನನಗೆ ಇಲ್ಲಿ ಕಂಡಿದ್ದೇನೆಂದರೆ ಆ ಸಾಹಿತ್ಯಗಳು ಈಗ ಟ್ರಾನ್ಸ್ಲೇಷನ್ ಆಗಬೇಕು ಅಂತ, ಅಗಸ್ತ್ಯರ ಬಗ್ಗೆ ಸಮಗ್ರ ಸ್ಟಡಿ ಆಗಬೇಕು ಅಂತ. ಆ ನಿಟ್ಟಲ್ಲಿ ಪ್ರಯತ್ನ ಮಾಡಿದಾಗ ದೇರ್ ವಾಸ್ ಎ ಗ್ರೇಟ್ ಓಪನಿಂಗ್. ತುಂಬ ಜನ ಅಗಸ್ತ್ಯರ ಬಗ್ಗೆ ಅಲ್ಲಿ ಇಲ್ಲಿ ತುಂಬ ಸಾಧನೆ ಮಾಡಿಕೊಂಡಿದ್ದಾರೆ. ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಯಾರೂ ಇರಲಿಲ್ಲ. ಅಗಸ್ತ್ಯ ಸ್ಟಡಿ ಗ್ರೂಪ್ ಅಂತ ಮಾಡಿದ್ರು. ನಮ್ಮ ಡಾಕ್ಟರ್ ಸುಧಾ ಅಂತ ಇದ್ದಾರೆ ಮೈಸೂರಿನಲ್ಲಿ, ಅವರು ಅಗಸ್ತ್ಯ ಹಾಸ್ಪಿಟ್ಲ್ ಅಂತ ಜಯಲಕ್ಷ್ಮೀಪುರಂನಲ್ಲಿ ಮಾಡಿದ್ದಾರೆ. ಅವರು ನನಗೆ ಲೀಡ್ ಕೊಟ್ಟರು ಈ ವಿಚಾರದಲ್ಲಿ, ಅಗಸ್ತ್ಯರ ಬಗ್ಗೆ ಒಂದು ಇದು ಮಾಡಬೇಕು ಅಂತ. ಈಗ ಹುಣಸೂರಿನ ಮಿಸ್ಟರ್ ಪುನೀತ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಂಡಾರ್ ಅದರ ತುಂಬ ವರ್ಷಗಳಿಂದ ಸೇವೆ ಮಾಡ್ತಕ್ಕಂಥ ಶರಶ್ಚಂದ್ರ ಬಾಳಿಗ, ಇವರೆಲ್ಲ ಡೇ ಆ್ಯಂಡ್ ನೈಟ್ ನಾವು ಕೆಲಸ ಮಾಡಿ ಅಗಸ್ತ್ಯರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಿದೆವು. ನಮ್ಮ ಒಂದು ಕೋರಿಕೆಗೆ ಮಾಹಿತಿಗೆ ಸಿಗ್ತಾ ಬಂತು. ಇನ್ನು ಡೆಲ್ಲಿಯಲ್ಲಿ ಚಾಮು ಕೃಷ್ಣ ಶಾಸ್ತ್ರಿಗಳು ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದವರು, ಅವರು ನಮ್ಮ ಈ ಒಂದು ವಿಷಯವನ್ನು ನೋಡಿ ಅವರಿಗೆ ತುಂಬ ಸಂತೋಷ ಆಯಿತು. ಅವರು ಅದನ್ನು ಕೇಂದ್ರ ಸರ್ಕಾರಕ್ಕೆ ಅಗಸ್ತ್ಯರ ಸಮಗ್ರ ವ್ಯಕ್ತಿತ್ವದ ಬಗ್ಗೆ ಸಂಪೂರ್ಣ ಒಂದು ಪ್ರೆಸೆಂಟೇಷನ್ ಕೊಟ್ಟರು. ಅದಾದ ನಂತರ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅಗಸ್ತ್ಯರ ಬಗ್ಗೆ ಅಲ್ಲಲ್ಲಿ ಚಿಂತನೆಗಳು ಆಗ್ತಾಯಿದೆ. 60 ಯೂನಿವರ್ಸಿಟಿಗಳಲ್ಲಿ ಅಗಸ್ತ್ಯರ ಬಗ್ಗೆ ಈ ವರ್ಷ ಬೇರೆ ಬೇರೆ ಕಾರ್ಯಾಗಾರಗಳನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ. ಸೊ ಇದು ನಮಗೆ ಬಹಳ ಒಂದು ಸಂತೋಷವನ್ನು ಕೊಡ್ತಕ್ಕಂಥ ವಿಚಾರ. ಬಟ್ ನನ್ನ ಒಂದು ಮನಸ್ಸಿನಲ್ಲಿ ಇರುವುದೇನೆಂದರೆ, ಈ ರಾಷ್ಟ್ರದ ಮಾತ್ರ ಅಲ್ಲ, ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಅಗಸ್ತ್ಯರ ಜ್ಞಾನ ಭಂಡಾರವನ್ನು ನಾವು ತೆರೆದಿಡಬೇಕು ಅಂಥ ಒಂದು ಸಮಯ ಬಂದಾಗ ಈ ಜಗತ್ತಿನಲ್ಲಿ ಆಮೂಲಾಗ್ರವಾದಂತಹ ಪರಿವರ್ತನೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಕ್ಕಂಥದ್ದು.